ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವಿಡಿಯೋ. ನಾನು ರೂಪಿಕಾ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಫಾರ್ ಮೈ ಫಸ್ಟ್ ವಿಡಿಯೋ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಒಳ್ಳೆ ರೆಸ್ಪಾನ್ಸ್ ನೀವು ಕೊಡ್ತೀರಾ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಎನಿವೇಸ್ ನಿಮಗೆ ಒನ್ಸ್ ಅಗೇನ್ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ಸೊ ನನ್ನ ಚಾನಲ್ ನೇಮ್ ಬಂದು ದುರ್ಗದ ವ್ಲಾಗ್ಸ್ ಬೈ ರೂಪಿಕಾ ಅಂತ ಹೇಳ್ಬಿಟ್ಟು. ಇದೇ ಥರ ನೀವು ನನಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇದೇ ಥರ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಆ್ಯಸ್ ಯೂಶ್ವಲ್ ನಂದು ಬೆಳಗ್ಗಿನ ರೊಟೀನ್ ನಿಮಗೆ ಹೇಳಬೇಕು ಅಂತಂದರೆ ಇವತ್ತು ಸಂಡೇ ಆಗಿರುತ್ತೆ. ಸೊ ಸಂಡೇ ನನಗೆ ಎಲ್ರಿಗೂ ರಜೆ ಇತ್ತು ಅಂತಂದರೆ ನನಗೆ ಮಾತ್ರ ರಜೆ ಇರಲ್ಲ. ಅದೊಂದು ಪ್ರಯಾಸದ ಸಂಡೇ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಎಲ್ರಿಗೂ ಸಂಡೇ ಅಂದರೆ ಹಾಲಿಡೇ ಇರುತ್ತೆ, ಬಟ್ ನನಗೆ ಹೆಕ್ಟಿಕ್ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರೂ ಮನೇಲಿ ಇರ್ತಾರೆ, ಮಕ್ಳಿಗೆ ಸ್ಕೂಲಿಗೆ ರಜಾ, ಹಸ್ಬೆಂಡು ಕೂಡ ಅವತ್ತು ರಜಾ ಮನೆಯಲ್ಲೇ ಇರ್ತಾರೆ. ಸೊ ಹಾಗಾಗಿ ನನಗೆ ಸಂಡೇ ಒಂದು ಸ್ವಲ್ಪ ಹೆಕ್ಟಿಕ್ ಡೇ ಅಂತ ಟ್ರೀಟ್ ಮಾಡ್ತೀನಿ. ಸೊ ಇಲ್ಲಿ ಬಂದು ನಾನು ಬೆಳಗ್ಗೆ ಯೂಶ್ವಲಿ ಭಾನುವಾರ ಎಲ್ಲರೂ ನಮ್ಮ ಮನೆಯಲ್ಲಿ ಸ್ವಲ್ಪ ಲೇಟಾಗೇ ಎದ್ದೇಳೋದು, ನೈಟ್ ಲೇಟಾಗೆ ಮಲಗೋದು. ಯಾಕೆಂದರೆ ಯಾವುದಾದ್ರೂ ಒಂದು ಮೂವಿ ನೋಡ್ತೀವಿ ವೀಕೆಂಡಲ್ಲಿ, ಅದು ಫಿಕ್ಸು. ಸ್ಯಾಟರ್ಡೆ ಸಂಡೇ ಮೂವೀಸ್ ನೋಡೋದು ಫಿಕ್ಸ್ ಆಗಿಬಿಟ್ಟಿರೋದು ನಮ್ಮ ಮನೇಲಿ. ಸೊ ಬೆಳಗ್ಗೆನೇ ಎದ್ದು ಹೊರಗಡೆ ಎಲ್ಲ ಫಸ್ಟ್ ಕ್ಲೀನ್ ಮಾಡಿಬಿಡ್ತೀನಿ, ಆಮೇಲೆ ಒಳಗಡೆ ಕೆಲಸ ಎಲ್ಲ. ಸೊ ಇಲ್ಲಿ ಮಕ್ಕಳಿಗೆ ಅವರಿಗೆ ರಜೆ ಇದೆ, ಈ ಸಖತ್ತಾಗಿ ಆಟ ಆಡ್ತಾರೆ ಮಾತ್ರ ಸಂಡೇ ಮಾತ್ರ. ಎದ್ದು ಒಂದು ಸ್ವಲ್ಪ ವರ್ಕೌಟ್ ಮಾಡೋಣ ಅಂತ ಇವರು ಶುರು ಮಾಡ್ಕೊಂಡ್ರೆ ನನ್ನ ಮಕ್ಕಳು ನೋಡಿರಿ ಹಿಂಗೆ ಬಿಡ್ತಾನೆ ಇಲ್ಲ, ಅವ್ರಿಗೆ ವರ್ಕೌಟೇ ಮಾಡೋಕ್ಕೆ ಬಿಡಲ್ಲ. ಅವ್ರಿಗೆ ಡಂಬಲ್ಸ್ ಥರ ಆಗಿಬಿಟ್ಟಿದ್ದಾರೆ ನನ್ನ ಮಕ್ಕಳು. ನನಗೆ ಹಿಂಗೆ ಮಾಡಪ್ಪ, ನನಗೆ ಹಂಗೆ ಮಾಡಪ್ಪ ಅಂತೇಳಿ ಆಟ ಆಡಿಸ್ಕೊಂಡ್ಬಿಡ್ತಾರೆ. ಸೊ ಇದರಲ್ಲೇ ಅವ್ರ ವರ್ಕೌಟ್ ಮುಗ್ದೋಗ್ಬಿಡುತ್ತೆ. ಸಖತ್ತಾಗಿ ಎಂಜಾಯ್ ಮಾಡ್ತಾರೆ ಮಾತ್ರ ರಜೆ ಇದ್ಬಿಟ್ರೆ. ಸೊ ಇದೆಲ್ಲ ಆಟ ಆಡ್ತಿದ್ರು, ನಾನು ಅದನ್ನೇ ನೋಡ್ಕೊತ ಮಾತಾಡ್ತಾ ಇದ್ದೆ. ಸೊ ಮೀನ್ವೈಲ್ ನಾನಿಲ್ಲಿ ಕಾಫಿ ಟೀನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ನಮಗೆ ಎದ್ದ ತಕ್ಷಣ ಕಾಫಿ ಬೇಕೇ ಬೇಕು. ಒಂದು ಸಲ ಕಾಫಿ ಟೀ ಎಲ್ಲ ಬೋರ್ ಆಗಿಬಿಡುತ್ತೆ. ಆ ಟೈಮಲ್ಲಿ ಯಾವುದಾದ್ರೂ ಹರ್ಬಲ್ ಕಾಫಿ ಟೀಗಳನ್ನ ಮಾಡ್ಕೊಳ್ತಾ ಇರ್ತೀವಿ. ಸೊ ಇವತ್ತು ಕಾಫಿ ಕುಡಿಬೇಕು ಅನ್ನಿಸ್ತು. ಸೊ ಕಾಫಿ ಕುಡಿಯೋಣ ಅಂಥೇಳಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ ನನ್ನ ವೀಡಿಯೋಸ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ. ಸೊ ಇಲ್ಲಿ ನಾನು ಕಾಫಿನ ಫಸ್ಟು ಕಾಯ್ಸೋಕ್ಕಿಡ್ತೀನಿ. ನೈಟೇ ನಾನೆಲ್ಲ ಅಡುಗೆ ಮನೆ ಕೆಲಸ ಮುಗಿಸಿರ್ತೀನಿ, ಎಲ್ಲ ಸ್ಟವು ಎಲ್ಲ ಗ್ಯಾಸ್ ಎಲ್ಲ ಒರೆಸಿಟ್ಟಿರ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಡೈರೆಕ್ಟಾಗಿ ನಾನು ಕಾಫಿ ಟೀ ಪ್ರಿಪೇರ್ ಮಾಡ್ತೀನಿ. ಸೊ ಇಲ್ಲಿ ಹಾಲು ಕಾಯಿಸಿದ ತಕ್ಷಣ ನಮಗೆ ಎಷ್ಟು ಕಾಫಿಗೆ ಬೇಕೋ ಅಷ್ಟು ಮಾತ್ರ ಸಪ್ರೇಟಾಗಿ ಮತ್ತೆ ಕಾಯಿಸ್ಕೊಂಡು ಅದಕ್ಕೆ ಒಂದು ಗ್ಲಾಸಿಗೆ ಫಿಲ್ಟರ್ ಕಾಫಿ ಹಾಕ್ತಾಯಿದ್ದೀನಿ. ಎಲ್ಲ ಕಾಫಿ ಶಾಪ್ಸಲ್ಲೂ ಇದು ಸಿಗುತ್ತೆ ನಿಮಗೆ, ಕಾಫಿ ಫಿಲ್ಟರ್ ಕಾಫಿ ಅಂತ ಕೇಳಿದ್ರೆ. ಸೊ ಇದಕ್ಕೆ ನಾನು ಡೈರೆಕ್ಟಾಗಿ ಒಂದು 1.5 ಸ್ಪೂನಷ್ಟು ಕಾಫಿ ಪೌಡರು ಮತ್ತು 2 ಟೇಬಲ್ ಸ್ಪೂನಷ್ಟು ನಾವು 2.5 ಸ್ಪೂನಷ್ಟು ನಾನಿಲ್ಲಿ ಬೆಲ್ಲದ ಪೌಡ್ರ್ ಹಾಕ್ತಾಯಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ಶುಗರ್ನ ಕಂಪ್ಲೀಟಾಗಿ ನಾನು ಬ್ಯಾನ್ ಮಾಡಿಬಿಟ್ಟಿದ್ದೀನಿ. ಹಾಗಂತ ಬೆಲ್ಲ ಒಳ್ಳೆಯದು ಅಂತ ನಾನು ಹೇಳ್ತಿಲ್ಲ, ಬೆಲ್ಲನೂ ಎಷ್ಟು ಕಂಪೇರ್ ಟು ಶುಗರ್ ನಾನು ಬೆಲ್ಲ ಪ್ರಿಫರ್ ಮಾಡ್ತೀನಿ. ಸೊ ಬೆಲ್ಲನೂ ಆದಷ್ಟು ಕಡಿಮೆ ಉಪಯೋಗಿಸಿದ್ರೆ ಒಳ್ಳೆಯದು. ನಮ್ಮ ಮನೆಯಲ್ಲಿ ಸ್ವೀಟೂ ಕಡಿಮೆನೇ ತಿನ್ನೋದು. ಸೊ ಹಾಗಾಗಿ ಕಾಫಿ ಟೀಗೆ ಮಾತ್ರ ನಾನು ಬೆಲ್ಲನ ಜಾಸ್ತಿ ಉಪಯೋಗಿಸ್ತೀನಿ. ಸೊ ನೀವು ಕೂಡ ಮನೆಗಳಲ್ಲಿ ಬೆಲ್ಲನ ಯೂಸ್ ಮಾಡಿ, ಸಕ್ಕರೆನ ಆದಷ್ಟು ಕಡಿಮೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾದ ತಕ್ಷಣ ನಮ್ಮದು ಕಾಫಿ ರೆಡಿ ಆಯಿತು. ಬನ್ನಿ ಎಲ್ಲರೂ ಕಾಫಿ ಕುಡಿಯೋಣ. ಸೊ ಕಾಫಿ ಎಲ್ಲ ಆದ ತಕ್ಷಣ ಇಮ್ಮಿಡಿಯೇಟ್ ನಾನು ಟಿಫನಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ರೈಸ್ ಕೂಡ ಆಯಿತು, ಕುಕ್ ಆಯಿತು. 2 ಗ್ಲಾಸಷ್ಟು ನಾನು ಅನ್ನ ಮಾಡಿದ್ದೀನಿ. ಅನ್ನಕ್ಕೆ 1.25 ನಾನು ನೀರು ಹಾಕ್ತೀನಿ. ಇದರಿಂದ ಅನ್ನ ಉದ್ದಿದ್ರೂ ಚೆನ್ನಾಗಿ ಬರುತ್ತೆ ಟಿಫನ್ ಐಟಮ್ಗೆಲ್ಲ. ಸೊ ಈ ಕಡೆ ಬಂದು ನಂದಿವತ್ತು ಪಾಲಕ್ ರೈಸ್, ಸಂಡೇ ಸ್ಪೆಷಲ್ ಪಾಲಕ್ ರೈಸ್. ಸೊ ಇವತ್ತು ನಾನ್ ವೆಜ್ ಪ್ಲ್ಯಾನಿಂಗ್ ಇಲ್ಲ ಆ್ಯಕ್ಚುಲಿ. ಪ್ರತಿ ವಾರ ಮಾಡ್ತಿದ್ದೆ, ಬಟ್ ಈ ವಾರ ಮಾಡೋಕ್ಕಾಗಲಿಲ್ಲ. ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಮನೆಯವರು ಬೇಡ ಅಂತ ಅಂದರು, ನಾನು ಬೇಡ ಅಂತ ಸುಮ್ಮನಾದೆ. ಸೊ ಇಲ್ಲಿ ಟಿಫನ್ ಪ್ರಿಪ್ರೇಷನ್ ಆಗ್ತಾಯಿದೆ. 1 ಗಂಟೆ 1 ಅವರ್ ಒಳಗಡೆ ಈ ಟಿಫನ್ ಆಗೋಗ್ಬಿಡುತ್ತೆ. ಮತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ಇದು. ಪಾಲಕ್ ರೈಸ್ ಅಂತಂದರೆ ಅದರಲ್ಲಿ ತುಂಬ ನ್ಯೂಟ್ರಿಷನ್ ಇದೆ. ಮೇಯ್ನಾಗಿ ವೀಕ್ಲಿ ಒನ್ಸ್ ನಾವು ಪಾಲಕನ್ನು ಕನ್ಸ್ಯೂಮ್ ಮಾಡಲೇಬೇಕು, ತುಂಬ ಒಳ್ಳೆಯದು. ಸೊ ಇದೆಲ್ಲ ಕಟ್ ಮಾಡಿದ್ದಾದಮೇಲೆ ನನಗೆ ಕರಿಬೇವಿನ ಸೊಪ್ಪು ಬೇಕಿತ್ತು. ಸೊ ಇಲ್ಲೇ ನಮ್ಮ ಮನೆ ಪಕ್ಕನೇ ಒಂದು ಚಿಕ್ಕದ ಗಿಡ ಇದೆ, ಕರಿಬೇವಿನ ಗಿಡ, ಅದ್ರಲ್ಲಿ ಕಿತ್ಕೊಂಬರೋಣ ಅಂತ ಹೊರಟಿದ್ದೆ. ನೋಡಿ ಎಷ್ಟು ವೆದರ್ ಹೆಂಗಿದೆ ಅಂದರೆ 2 ಮಂತ್ಸ್ ಆಯ್ತೇನಪ್ಪ ಸೂರ್ಯನೇ ನೋಡಿಲ್ಲ ನಾವು. ಮನೆಗೆ ಎಲ್ರಿಗೂ ಹುಷಾರು ತಪ್ತಿದ್ದೀವಿ ಪದೇ. ಸೊ ಇಲ್ಲಿ ಕರಿಬೇವಿನ ಗಿಡ ಇದೆ.
ಸೊ ಕಿತ್ಕೊಳ್ಳೋಣ ಅಂತ ಬಂದೆ. ಎಷ್ಟು ಬೇಕೋ ಅಷ್ಟು ಕಿತ್ಕೊಳ್ತೀನಿ ನಾನು. ಇಲ್ಲಿ ಭಾಳ ಕಿತ್ಕೊಂಡೋಗಿ ಫ್ರಿಜ್ಜಲ್ಲೆಲ್ಲ ಇಡೋದು ಆ ಥರ ಮಾಡಲ್ಲ. ನನಗೆ ಎಷ್ಟು ಬೇಕಷ್ಟು ಆ ಟೈಮಿಗೆ ಕಿತ್ಕೊಳ್ತೀನಿ, ಒಂದು 2 ಡೇಸ್ಗಾಗೋಷ್ಟು. ಸೊ ಕಿತ್ಕೊಂಡು ಹಿಂದೆ ತಿರುಗಿದ್ರೆ ನನ್ನ 2 ಬಾಲಗಳು ಹಿಂಬಾಲಿಸ್ಕೊಂಡು ಬಂದಿದ್ದು. ನನಗೆ ಗೊತ್ತೇ ಇಲ್ಲ ಇವ್ರು ಬಂದಿರೋದು. ಹಿಂದೆನೇ ಬಂದುಬಿಟ್ಟಿರ್ತಾರೆ, 1 ನಿಮಿಷನೂ ಬಿಡಲ್ಲ ನನ್ನ. ಎಲ್ಲೋದ್ರೂ ಅಲ್ಲಿ ಹಿಂದೆ ರೆಡಿ ಇರ್ತಾರೆ. ಸೊ ಇದೆಲ್ಲ ಆದ ತಕ್ಷಣ ಮನೆಗೆ ಹೋದ ತಕ್ಷಣ ಇಲ್ಲಿ ಸ್ವಲ್ಪ ಅದಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಇದಕ್ಕೇನಿಲ್ಲ, ಒಂದು ಜಾರ್ಗೆ ಒಂದು 4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ, ನಾಟಿ ಬೆಳ್ಳುಳ್ಳಿ ಹಾಕ್ಕೋಬೇಕು. ಒಂದು ಗೆಡ್ಡೆಯಲ್ಲಿ ಅರ್ಧ ಗೆಡ್ಡೆಯಷ್ಟು ಈರುಳ್ಳಿನ ಹಾಕ್ಕೊಳ್ರಿ. ಸೊ ಚೆನ್ನಾಗಾಗುತ್ತೆ ಪಾಲಕ್ ರೈಸು. ಅದಾದಮೇಲೆ ಬೇಯಿಸಿ ಒಂದು 5 ನಿಮಿಷ ಬೇಯಿಸಿದ್ನಲ್ಲ, ಅದು ಪಾಲಕ್ ಸೊಪ್ಪು ದಂಟು ಸಮೇತ ಹಾಕ್ಕೋಬೇಕು. ತುಂಬ ಒಳ್ಳೆಯದು, ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ನಾವು ಪಾಲಕ್ ಸೊಪ್ಪು ತಿನ್ನೋದ್ರಿಂದ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಸೊ ಇದು ರುಬ್ಕೊಂಡಾದಮೇಲೆ ಇಲ್ಲಿ ನೋಡಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಒಂದು ದೊಡ್ಡ ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಸ್ವಲ್ಪ ಆಯಿಲ್, ಸ್ಪೈಸಸ್ಸು ಸ್ವಲ್ಪ ತೊಗೊಂಡಿದ್ದೀನಿ. 1-2 ಪಲಾವ್ ಎಲೆ, 1-2 ಮೆಣಸು, 1-3 ಲವಂಗ, 2 ಏಲಕ್ಕಿ, ಇಷ್ಟನ್ನ ತೊಗೊಂಡು ಆಯಿಲ್ ಸ್ವಲ್ಪ ಹಾಕಿದ್ರೆ ಸಾಕು, ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅದೇ ಗ್ರೇವಿ ಜಾಸ್ತಿ ಇರುತ್ತಲ್ವ ರುಬ್ಬಿರೋದು, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಒಗ್ಗರಣೆಗೆ ಸಾಸಿವೆ ಮತ್ತು ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಅದು ಚಟಪಟ ಅಂತ ಸಿಡಿಬೇಕು. ಸಿಡಿದ್ಮೇಲೆ ನಾವು ನೆಕ್ಸ್ಟು ಡ್ರೈ ಸ್ಪೈಸಸ್ ಏನು ತೊಗೊಂಡಿದ್ದೆ ಎಲ್ಲ 2 ಹಾಕಿದ್ರೆ ಸಾಕು, ಜಾಸ್ತಿ ಹಾಕ್ಬಾರ್ದು. ಚಕ್ಕೆ ಒಂದು ಪಿಂಚಷ್ಟು ಹಾಕಬೇಕು, ಬಟ್ ಇಲ್ಲಿ ಚಕ್ಕೆ ಖಾಲಿ ಆಗಿಬಿಟ್ಟಿತ್ತು ಅಂತ ಎಷ್ಟಿದೆಯೋ ಅಷ್ಟು ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಇನ್ನು ಮಿಕ್ಕಿತ್ತಲ್ಲ, ಒಂದರಲ್ಲಿ ಇನ್ನು ಹಾಫ್ ಇತ್ತಲ್ಲ ಈರುಳ್ಳಿ, ಆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಅದರಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಅದರಲ್ಲೇ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ನಂತರ ಇದೇನು ರುಬ್ಬಿಟ್ಕೊಂಡಿರ್ತೀವಲ್ಲ, ಒಂದು ಡ್ರಾಪನ್ನು ನೀರು ಹಾಕಿಬಿಡ್ರಿ. ಅದರಲ್ಲಿ ಏನು ರುಬ್ಬಿರ್ತೀರೋ ಅಷ್ಟು ಮಾತ್ರ ಹಾಕಿರಿ, ಸಾಕಾಗುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ. ಸೊ ಗ್ರೀನ್ನ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಆ ಥರ ಅದರಲ್ಲೇ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೀರು ಏನೂ ಹಾಕ್ಬಿಡ್ರಿ, ಸಾಕಿಷ್ಟು. ಇದು ಒಂದು 4 ಜನಕ್ಕೆ ಆಗೋಷ್ಟು ಟಿಫನ್ ನಾನೀಗ ರೆಡಿ ಮಾಡ್ತಾಯಿರೋದು. ಇದನ್ನು ನಾನು ಸ್ವಲ್ಪ ಎಕ್ಸ್ಟ್ರಾ ಮಧ್ಯಾಹ್ನಕ್ಕೂ ಮಾಡಿದ್ದೆ. ಯಾಕೆ ಅಂದರೆ ನಾನು ಮಧ್ಯಾಹ್ನ ಹೊರಗಡೆ ಹೋಗೋದಿತ್ತು ಮತ್ತು ಇವರಿಗೆ ಬೇಕಾಗುತ್ತೆ ಅಂತೇಳಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ದೀನಿ. ಸೊ ಇದಕ್ಕೊಂದು ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಏನು ಮಾಡಬೇಕು ಅಂದರೆ ಅರಿಶಿನ ಪುಡಿ ಹಾಕಬೇಕು. ಬೇಯಿಸ್ಕೊಂಡಿಟ್ಕೊಂಡ್ರೆ ಅಂತ ಅವರೆಕಾಳು, ನೀವು ಯಾವುದಾದ್ರೂ ಕಾಳುಗಳನ್ನ ಯೂಸ್ ಮಾಡ್ಬೋದು. ಅವರೆಕಾಳು ಆಗಿರ್ಬೋದು ಅಥವಾ ಬಟಾಣಿ ಆಗಿರ್ಬೋದು, ಯೂಸ್ ಮಾಡಿ. ಸೊ ಈ ಥರ ಎಲ್ಲ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬರ್ತಿದೆ ಅನ್ನೋ ಟೈಮಲ್ಲಿ ನೀವು ನಿಂಬೆ ರಸನ ಹಾಕಬೇಕು. ಹಾಫ್ ಲೆಮನ್ ಯೂಸ್ ಮಾಡಿದ್ದೀನಿ ನಾನಿಲ್ಲಿ. ಲೆಮನ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ. ಟೊಮೊಟೊ ಯೂಸ್ ಮಾಡೋದು ಬೇಡ ಇಲ್ಲಿ, ಅಷ್ಟು ಇದಕ್ಕೆ ಕಾಂಬಿನೇಷನ್ ಆಗಲ್ಲ. ಸೊ ಲಿಂಬೆ ರಸ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ನಿಮ್ಮಲ್ಲಿತ್ತು ಅಂದರೆ 1 ಟೇಬಲ್ ಸ್ಪೂನಷ್ಟು ನೀವು ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಸೊ ನಾನಿಲ್ಲಿ ತುಪ್ಪನ ಹಾಕಿಲ್ಲ, ಯಾಕಂದರೆ ಖಾಲಿಯಾಗಿದೆ. ಬೆಣ್ಣೆ ತಂದಿಟ್ಟಿದ್ದಾರೆ ಇವತ್ತು, ಅದನ್ನು ರೆಡಿ ಮಾಡಬೇಕು. ಸೊ ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನಾವು ಕಲಿಸ್ಕೋಬೇಕು. ಚೆನ್ನಾಗಿ ಬಿಸಿ ಅನ್ನ ಇದ್ದಾಗೆ, ಬಿಸಿದು ಗ್ರೇವಿ ಇದ್ದಾಗಲೇ ಚೆನ್ನಾಗಿ ಕಲಿಸ್ಕೋಬೇಕು. ಅದನ್ನ ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಅದು ಬ್ಲೆಂಡ್ ಆಗ್ತಾ ಹೋಗುತ್ತೆ. ಸೊ ಪಾಲಕ್ ರೈಸು ಮತ್ತು ಕೊತ್ತಂಬರಿ ಎರಡೂ ನಾವು ಯೂಸ್ ಮಾಡಿರೋದ್ರಿಂದ ಪಾಲಕಲ್ಲಿ ನಮಗೆ ಹ್ಯುಮಿನಿಟಿ ಸಿಸ್ಟಮ್ಗೆ ಬೇಕಾಗಿರೋಂಥ ಎಲ್ಲ ಪೋಷಕಾಂಶಗಳು ನಮ್ಗೆ ಅದರಲ್ಲಿ ಸಿಗ್ತಾ ಹೋಗುತ್ತೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ದಿನ ಬಳಕೆಯಲ್ಲಿ ಕೊತ್ತಂಬರಿ ಮತ್ತು ಕರಿಬೇವನ್ನ ನೀವು ಉಪಯೋಗ ಮಾಡಲೇಬೇಕು. ಯಾಕಂದರೆ ಕರಿಬೇವಲ್ಲಿ ಫೋಲಿಕ್ ಆ್ಯಸಿಡ್ನ ಅಂಶ ಜಾಸ್ತಿ ಇರುತ್ತೆ. ನಿಮಗೆ ಗೊತ್ತಿರೋ ಹಂಗೆ ಹೆಣ್ಮಕ್ಳಿಗೆ ಫೋಲಿಕ್ ಆ್ಯಸಿಡ್ಡು ತುಂಬಾ ಉಪಯುಕ್ತ ಆಗುತ್ತೆ ಹಾರ್ಮೋನಲ್ ಫಂಕ್ಷನಿಂಗಿಗೆ. ಸೊ ಹಂಗಾಗಿ ನಾನು ಪ್ರತಿನಿತ್ಯ ಕರಿಬೇವು, ಕೊತ್ತಂಬರಿ ನಾನು ಯೂಸ್ ಮಾಡ್ತೀನಿ. ತರಕಾರಿ ಸೊಪ್ಪುಗಳನ್ನ ಅಷ್ಟೇ ಯಥೇಚ್ಛವಾಗಿ ಉಪಯೋಗಿಸ್ತೀನಿ. ಸೊ ಫೈನಲಾಗಿ ನೋಡ್ಬೋದು ನಂದು ಪಾಲಕ್ ರೈಸ್ ಹೆಂಗಿದೆ ಅಂತೇಳ್ಬಿಟ್ಟು. ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ, ಹೋಟೆಲ್ಗಳಲ್ಲೆಲ್ಲ ಇದೇ ಥರನೇ ಮಾಡೋದು. ಬಟ್ ನನಗೆ ಹೋಟೆಲಲ್ಲಿ ಪಾಲಕ್ ರೈಸ್ ಇಷ್ಟ ಆಗಲ್ಲ. ಸೊ ಹಂಗಾಗಿ ಮನೇಲೇ ಮಾಡ್ತೀನಿ. ಸೊ ಇವಾಗ ನನ್ನ ಹಸ್ಬೆಂಡ್ ರಿಯಾಕ್ಷನ್ ನೋಡ್ಬೇಕು ಹೆಂಗಿದೆ ಅಂತ. ಅವ್ರು ಕರೆಕ್ಟಾಗಿ ಹೇಳ್ತಾರೆ ಆಯಿತಾ, ಏನೇ ಅಡುಗೆ ಕೊಟ್ರು ಕೂಡ ಕರೆಕ್ಟಾಗಿ ಮಾಡಿದನೋ ಇಲ್ಲ ಅಂತ ಕರೆಕ್ಟಾಗಿ ಜಡ್ಜ್ ಮಾಡಿಬಿಡ್ತಾರೆ. ಸೊ ಹಂಗಾಗಿ ನಾನು ಫಸ್ಟ್ ಅವ್ರ ಮೇಲೇ ಎಕ್ಸ್ಪೆರಿಮೆಂಟ್ ಮಾಡೋದು, ಅವ್ರಿಗೆ ಟೇಸ್ಟ್ ಕೊಡೋದು. ಹಂಗಾಗಿ ನನಗೆ ಗೊತ್ತಾಗ್ಬಿಡುತ್ತೆ ಏನು ಕರೆಕ್ಟ್ ಇದೆ ತಪ್ಪಿಲ್ಲ. ಸುಮ್ಮನೆ ಹೇಳಲ್ಲ ಅವರು ಚೆನ್ನಾಗಿದೆ ಅಂತ. ಚೆನ್ನಾಗಿದ್ದರೆ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾರೆ, ಇಲ್ಲಾಂದರೆ ಹಂಗಿದೆ ಹಿಂಗೆ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ನಾನು ಬೇಜಾರಾಗ್ತೀನಿ ಅಂತ ಏನು ಆ ಥರ ಏನಿಲ್ಲ, ಕಿತ್ಕೊಳ್ತೀನಿ ಅವ್ರು ಏನಾದರೂ ಹೇಳಿದ್ರೆ ಹೆಂಗಿರುತ್ತೆ ಅಂತ. ಸೊ ಇದೆಲ್ಲ ಆಯಿತು, ಟಿಫನ್ ಎಲ್ಲ ಆಯಿತು.
ಹುಡುಗರು ಹೊರಗಡೆ ಹೋಗೋಣ ಎಲ್ಲಾದರೂ ಕರ್ಕೊಂಡು ಹೋಗು ಅಂತಿದ್ರು. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ನಾನೇ ತವ್ರ ಮನೆ ಅಪ್ಪಾಜಿ ಮನೆಗೆ ಹೋಗೋಣ ಅಂಥೇಳಿ ಕರ್ಕೊಂಡು ಹೊರಟೆ. ಅಪ್ಪಾಜಿ ಮನೆ ಹತ್ರ ಬಂದೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಅಪ್ಪಾಜಿ ಅಂತೂ ಸಖತ್ತು ಗಿಡಗಳನ್ನ ಸಾಕಿದ್ದಾರೆ. ನನಗಂತೂ ಅಪ್ಪಾಜಿ ಮನೆ ಹತ್ರ ಬಂದುಬಿಟ್ರೆ ಫಸ್ಟು ನಾನು ಒಳಗೆ ಹೋಗಲ್ಲ, ಈ ಗಿಡಗಳ್ನೆಲ್ಲ ನೋಡ್ಕೊಳ್ತಾ ಕುತ್ಕೊಂಡ್ಬಿಡ್ತೀನಿ. ಇಲ್ಲಿ ನೋಡಿರಿ, ಇದು ಇನ್ಸುಲಿನ್ ಗಿಡ. ಅಂದರೆ ಶುಗರ್ ಪೇಷಂಟ್ಸ್ಗಳು ಕನ್ಸ್ಯೂಮ್ ಮಾಡ್ಬೋದು ಈ ಎಲೆನ. ಇದು ದೊಡ್ಡ ಪತ್ರೆಯಲ್ಲೆಲ್ಲ ತಂಬುಳಿ ಮಾಡ್ತಾರಲ್ಲ, ಚೆನ್ನಾಗಿರುತ್ತೆ ಅದು. ಮತ್ತು ನೋಡಿ ಇಲ್ಲಿ ಎಷ್ಟು ಮೊಗ್ಬಿಟ್ಟಿದೆ ದಾಸವಾಳ, ಅಂದರೆ ಆರೆಂಜ್ ಕಲರು ಫ್ಲವರ್ ಇದು. ಸಖತ್ತಾಗಿರುತ್ತೆ. ಇದು ಸೀಸನ್ ಶ್ರಾವಣದಲ್ಲಿ ಚೆನ್ನಾಗಿ ಬಿಡುತ್ತಿದ್ದು. ದಿನ ಏನಿಲ್ಲ ಅಂದರೂ ಒಂದು 7-8 ಹೂವು ಬಿಡ್ತಾ ಇರುತ್ತೆ. ಮೊಗ್ಗೆಲ್ಲ ಚೆನ್ನಾಗಿ ಹಿಡ್ದಿದೆ. ಕರಿಬೇವು ಎಷ್ಟು ಎತ್ತರ ಬೆಳೆಸಿದ್ದಾರೆ ನೋಡಿರಿ ಅಪ್ಪಾಜಿ. ಇಲ್ಲೂ ಕೆಲವೊಂದು ಸತಿ ಕರಿಬೇವು ತೊಗೊಂಬಂದು ಕೊಡ್ತಿರ್ತಾರೆ. ಆದರೆ ಜಾಸ್ತಿ ನಾನು ಅಲ್ಲೇ ತೊಗೊಂಬಿಡ್ತೀನಿ ಮನೆ ಹತ್ರನೇ. ಲೈಟಾಗಿ ಮಳೆ ಬರ್ತಿದೆ. ಮಳೆ ಬಿಡ್ತಾನೆ ಇಲ್ಲ. ಒಂಥರ ನಮ್ಮ ಚಿತ್ರದುರ್ಗ ಹೆಂಗಾಗಿದೆ ಅಂದರೆ ಮಲೆನಾಡಾಗ್ಬಿಟ್ಟಿದೆ. ಏನು ಮಾಡಿದ್ರಿ? ಸೊ ಇಲ್ಲಿ ನಾವು ಅಪ್ಪಾಜಿ ರೊಟ್ಟಿ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ರು. ಸೂಪರ್, ಸಖತ್ತಾಗಿ ಮಾಡ್ತಾರೆ ರೊಟ್ಟಿ, ಮಸ್ತ್ ಮಾಡಿದ್ರು. ಸ್ಮೂತಾಗಿ ಬಂದಿದ್ದು, ಸ್ಮೂತಾಗಿ ಬಂದು ಮಾಡಿದ್ರು, ಚೆನ್ನಾಗಿ. ಇದು ನಿಮ್ಮ ಅಪ್ಪನ ಸ್ಟೈಲು. ಇದು ಉಳಿಸೊಪ್ಪಿಗೆ ಏನು ಹಾಕಿದ್ದೀರಾ? ಇದಕ್ಕೆ ವೇಸ್ಟ್ ಮಾಡಬಾರ್ದು ಅಂತೇಳಿ ಇದು ಈರುಳ್ಳಿ ಹೆಚ್ಚು ಹಾಕ್ತೀವಿ. ಈರುಳ್ಳಿ ಹೆಚ್ಚು ಹಾಕಿ ಒಂದು ಕುದಿಸ್ಬೇಕು. ಈರುಳ್ಳಿ ಕಾಯಿನೂ ಹಾಕ್ಬೋದಲ್ಲ? ಕಾಯಿನೂ ಹಾಕ್ಬೋದು, ಕಾಯಿ ತುರಿ ಹಾಕ್ಬೋದು. ಭಾಳ ಟೇಸ್ಟ್. ಕೆಲವರೆಲ್ಲ ಏನು ಮಾಡ್ತಾರೆ, ಉಳಿಸಪ್ಪು ಇದು ಅಂತ ಉಳಿದ್ರೆ ಎಲ್ಲ ಭಿಕ್ಷುಕರಿಗೆ ಹಾಕ್ಬಿಡ್ತಾರೆ. ನೀವೆಲ್ಲ ಯೂಸ್ ಮಾಡಿದ್ರೆ, ನಾವೆಲ್ಲ ಬಿಸಾಕಲ್ಲ, ಎಲ್ಲ ಯೂಸ್ ಮಾಡ್ತೀವಿ. ಈ ಥರ ಎಲ್ಲಿ ಇಷ್ಟು ಸ್ಮೂತಾಗಿ ತೆಳ್ಳಗೆ ಬಂದಿದ್ದಾರೆ ನೋಡಿ, ಚೆನ್ನಾಗಿ ಮಾಡಿದ್ದೀರ. ಹೆಣ್ಮಕ್ಳು ಕೂಡ ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದೀರ ನೋಡಿ. ನೀನು ಹೇಳಲ್ಲ, ಒಂದೇ ಅಳತೆ ಸೈಜ್ ರೌಂಡ್ ಹಂಗೆ ಕಟ್ ಮಾಡ್ದಂಗೆ ಐತೆ. ಗೊತ್ತಾಗಲ್ಲ ಒಂದೇ ರೊಟ್ಟಿ ಇದೆಯಾ ಅಂತ. ಹೌದು. ಇರುವೆ ಧೂಳು ಬೀಳ್ದಂಗಿರಲಿ ಅಂತೇಳಿ ಇದಕ್ಕೆ ಮಕ್ಕಳ ಫ್ರೂಟ್ಸ್ ಇಟ್ಕೊಂಡಿದ್ದೀವಿ. ಮಗು 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 ತಾತ ಕೊಡ್ತಿರೋದು ಇಸ್ಕ ನೋಡು. ತಾತ ವಿನ್ ಆಗಿದ್ದು ಫೋಟೋ ತೋರಿಸಿ. ಜೋಗಿಮಟ್ಟಿ ಅಲ್ಲ ಇದು? ಜೋಗಿಮಟ್ಟಿ ಆಕಾಶವಾಣಿ. ನೀವೆಲ್ಲಿದ್ದೀರಾ? ಇಲ್ಲಿ ಲಾಸ್ಟ್ ಆಗಿದ್ದೀರಲ್ಲ, ತೆಳ್ಳಗಿದ್ದೀರಲ್ಲ, ಸ್ಮಾರ್ಟ್ ಆಗಿದೆ. ಸ್ಮಾರ್ಟ್, ಈಗಲೂ ಸ್ಮಾರ್ಟೇ ನೀವು. ನಮ್ಮ ಕಾಳಮ್ಮ ಇಲ್ಲಿದ್ದಾಳೆ, ಕಾಳಮ್ಮ ಕಳಕೆರೆಗಿದೆ. ಫ್ರೆಂಡ್ಸ್ ಮೊನ್ನೆ ಹೋಗಿ ನೋಡಿ ಮಾತಾಡ್ಸೋಣಲ್ಲ. ಇದು ನಮ್ಮ ವಿಜಯ್ ಕುಮಾರ್ ಮೈಸ್ನಾಗಿದ್ದು. ಓಲ್ಡ್ ಈಸ್ ಗೋಲ್ಡ್. ಬೆಂಗಳೂರಿನವ್ರು ಬಂದಾಗ ನೋಡಿ ಭಾಳ ಸಂತೋಷ ಪಟ್ಬಿಟ್ರಪ್ಪ. ನೋಡಮ್ಮ ಹೆಂಗಿದ್ದೀನಿ ಅವಾಗ. 85 ಡಿಗ್ರಿ ಪಾಸ್ ಆಗಿ ಇದಕ್ಕೆ ಹೋಗ್ಬೇಕಿತ್ತು. ಡಿಗ್ರಿ ಪಾಸ್ ಆಗಿ ಡಿಗ್ರಿ ಪಾಸ್ ಆಗಿ ಎಲ್ಕೆಜಿಗೆ ಪಾಸ್ ಟ್ರೈನಿಂಗ್. ಸೊ ಎಲ್ಲ ಮುಗೀತು. ಇವಾಗ ಹೊರಗಡೆ ಎಲ್ಲಗಾದರೂ ಪಾರ್ಕಿಗೆ ಕರ್ಕೊಂಡು ಹೋಗುವಂತ ಇವಾಗ ತಾತಂಗೆ ಬೆನ್ನತ್ಕೊಂಡಿದ್ದಾರೆ. ಸರಿ ಅಂತ ಇಲ್ಲಿ ಅಪ್ಪಾಜಿ ಮನೆ ಹತ್ರ 2 ಪಾರ್ಕ್ ಇದೆ ಹಿಂದೆ ಮುಂದೆ. ಸೊ ಸರಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಹಸು ದನ ಕರುಗಳ್ನ ತೋರಿಸ್ತಾಯಿದ್ರು ಅಪ್ಪಾಜಿ ಮಕ್ಕಳಿಗೆ. ಅದಾದಮೇಲೆ ಇಲ್ಲಿ ಪಾರ್ಕಿಗೆ ಬಂದಿದ್ದೀವಿ. ಈ ಪಾರ್ಕಲ್ಲಿ ಒಂದು ದೇವಸ್ಥಾನ ಇದೆ, ಬನ್ನಿ ಮಹಾಕಾಳಮ್ಮ ಅಂತೇಳ್ಬಿಟ್ಟು. ಈ ಪಾರ್ಕ್ ನಮಗೆ ಎಷ್ಟು ನನಗೆ ಕನೆಕ್ಟ್ ಆಗುತ್ತೆ ಅಂತಂದರೆ, ನನ್ನೆಲ್ಲ ಕೆಲವೊಂದು ಖುಷಿ ಕ್ಷಣಗಳನ್ನ ನಾನು ಇಲ್ಲಿ ಕಳೆದಿದ್ದೀನಿ, ದುಃಖದ ಕ್ಷಣಗಳನ್ನ ಕೂಡ ನಾನು ಈ ಪಾರ್ಕಲ್ಲಿ ಕಳೆದಿದ್ದೀನಿ. ಸೊ ಏನಾದರೂ ಒಂದು ನಮಗೆ ಸಮಾಧಾನ ಬೇಕು ಅಂದರೆ ನಾನು ಆಗಲಿ ನಮ್ಮ ಅಪ್ಪಾಜಿ ಆಗಲಿ ಇಲ್ಲಿಗೆ ಜಾಸ್ತಿ ಬರೋದು. ಇಲ್ಲಿ ಆರಾಮಾಗಿ ಡಿಸ್ಟರ್ಬೆನ್ಸ್ ಇರೋಲ್ಲ, ಮಕ್ಕಳೆಲ್ಲ ಆಟಾಡೋಕ್ಕೂ ಸ್ಪೇಸ್ ಚೆನ್ನಾಗಿದೆ. ಸೊ ಇಲ್ಲಿ ಬಂದುಬಿಡ್ತೀವಿ. ಇದು ಸುಮಾರು ನಾನು ನನ್ನ ಮಕ್ಕಳು ವಯಸ್ಸಲ್ಲಿ ಇದ್ದಾಗಿಂದ ಈ ಪಾರ್ಕ್ ಇದೆ.
ನನ್ನ ಸಣ್ಣ ಮಗಳ ಏಜ್ ಇದೆಯಲ್ಲ 4 ವರ್ಷ. ಸೊ ಅವಾಗಿಂದನೂ ಈ ಪಾರ್ಕ್ ಇದೆ, ಈ ದೇವಸ್ಥಾನ ಎಲ್ಲ ಇದೆ. ನನಗೆ ಭಾಳ ಇಷ್ಟ ಈ ಪ್ಲೇಸು. ಸೊ ಯಾವಾಗಲಾದರೂ ಆಯಿತು ನಾನು ಅಪ್ಪಾಜಿ ಬರ್ತಿರ್ತೀವಿ. ಯಾವಾಗ ತಿಂಗ್ಳಿಗೆ 1 ಸರಿ 2 ಸತಿ ಆದರೂ. ಸೊ ಇಲ್ಲಿ ಬಂದರೆ ಕಂಪಲ್ಸರಿ ನಾನು ಮಕ್ಕಳು ಆಟ ಆಡ್ತಿರ್ತಾರೆ, ನನ್ನ ಪಾಡಿಗೆ ನಾನು ವಾಕ್ ಮಾಡ್ತೀನಿ. ಸೊ ಮನೇಲಿ ಅಲ್ಲಿ ನನಗೆ ಎಕ್ಸಸೈಸ್ ಮಾಡೋಕ್ಕಾಗಲಿ ವಾಕ್ ಮಾಡೋಕ್ಕಾಗಲಿ ಟೈಮೇ ಇರೋದಿಲ್ಲ. ಈ ಥರ ಅಪ್ಪಾಜಿ ಮನೆಗೆ ಬಂದರೆ ಮಕ್ಕಳು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿರ್ತಾರೆ, ನಾನು ವಾಕ್ ಆದಂಗೆ ಆಗುತ್ತೆ ಅಂತ ವಾಕ್ ಮಾಡ್ತಾ ಇರ್ತೀನಿ. ನನ್ನ ಮಕ್ಕಳು ವಾಕ್ ಮಾಡೋಕ್ಕೂ ಬಿಡೋಲ್ಲ, ಎಲ್ಲೋದ್ರೂ ಹಿಂದೆ ಬಂದುಬಿಡ್ತಾರೆ ನೋಡ್ರಿ. ಆಗಲೇ ಬಂದೇ ಬಿಟ್ಲು. ಸಣ್ಣವಳು ಪರವಾಗಿಲ್ಲ, ನನ್ನನ್ನು ಬಿಡ್ತಾಳೆ ಸ್ವಲ್ಪ ಫ್ರೀಯಾಗಿ. ದೊಡ್ಡ ಮಗಳು ಮಾತ್ರ ಬಿಡೋದೇ ಇಲ್ಲ, ಎಲ್ಲೋದ್ರೂ ಹಿಂದೆ ಬರ್ತಿರ್ತಾಳೆ. ಹಿಂಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಅವಳಿಗೆ ನನ್ನ ಮೇಲೆ. ಸೊ ಹಿಂಗೆ ವಾಕೆಲ್ಲ ಮುಗೀತು. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಅಪ್ಪಾಜಿ ಇದ್ದರೆ ನನಗೊಂದು ಸ್ವಲ್ಪ ಫ್ರೀ, ಮಕ್ಕಳು ವಾಕ್ ಮಾಡೋಕ್ಕಾಗಲಿ ಅದಕ್ಕೆಲ್ಲ ಬಿಡ್ತಾರೆ. ಸೊ ಇಲ್ಲಿ ಸಣ್ಣ ಮಗಳು ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಭಾನುವಾರನ. ಸೊ ನಾನು ಹಾಗೆ ವಾಕ್ ಮಾಡ್ತಾ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಮನೆಗೆ ಬಂದಮೇಲೆ ಆ್ಯಸ್ ಯೂಶ್ವಲ್ ನಂದು ರೊಟೀನ್ ಸ್ಟಾರ್ಟ್ ಆಗಿಬಿಡುತ್ತೆ. ಈವ್ನಿಂಗ್ ಇವತ್ತು ನಾನ್ ವೆಜ್ ಏನೂ ಮಾಡಿಲ್ಲ ಅಂತೇಳ್ಬಿಟ್ಟು ಚಪಾತಿ ಮತ್ತು ಅದಕ್ಕೆ ಕ್ಯಾಪ್ಸಿಕಮ್ ಪಲ್ಯ ಮತ್ತು ಏನದು ಎಗ್ ಬುರ್ಜಿ ಮಾಡಿದ್ದೆ. ಎಗ್ ತೊಗೊಂಬಂದು ಕೊಟ್ಟರು, ಎಗ್ ಬುರ್ಜಿ ಮಾಡಿದೆ. ಸೊ ಈ ಥರ ನನ್ನ ರೊಟೀನ್, ಸಂಡೇ ರೊಟೀನು ಒಂಥರ ಏನಂದರೆ ಟೈಮ್ ಪುರ್ಸೋತಿರಲ್ಲ. ಅದಾದಮೇಲೆ ಬೆಣ್ಣೆ ತಗೊಂಬಂದಿದ್ರು ನಮ್ಮ ಮನೆಯವರು, ಅವರು ವರ್ಕ್ ಮಾಡ್ತಾರಲ್ಲ ಊರಿಂದ. ನಾವು ಈಗ 2-3 ಇಯರ್ಸಿಂದ ಆ ಊರಲ್ಲಿ ಬೆಣ್ಣೆನೇ ತೊಗೊಂಬಂದಿದ್ರು. ಫ್ರಿಜ್ಜಲ್ಲಿ ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೆ. ಕಾಯಿಸೋಣ ಅಂತ ತೆಗೆದ್ರೆ ಎಲ್ಲ ಫುಲ್ಲು ಕೋಲ್ಡ್ ಆಗಿಬಿಟ್ಟಿತ್ತು, ಫ್ರೀಝ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಇದನ್ನು ಕ್ಯಾನ್ಸಲ್ ಮಾಡಿದೆ ನಾನು ಇವತ್ತು ಕಾಯಿಸೋದನ್ನು. ಸ್ವಲ್ಪ ತಂಗೆ ಹೊರಗಡೆ ಇಟ್ಟು ವಿಳ್ಯದೆಲೆ ಎಲ್ಲ ತರಿಸಿದ್ದೆ, ಪಾತ್ರೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಇನ್ನೇನು ತುಪ್ಪ ಮಾಡಿಬಿಡೋಣ ಅಂತ. ಸೊ ಅದನ್ನ ಪೋಸ್ಟ್ಪೋನ್ ಮಾಡಿದೆ ನಾನು, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತುಪ್ಪ ಯಾವ ಥರ ಮಾಡಿದೆ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.